ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಅಗೇನ್ ಮತ್ತೊಂದು ಕುಕ್ಕಿಂಗ್ ವ್ಲಾಗ್. ಸೊ ಇದು ವೆಜ್ ಅವ್ರಿಗೂ ನಾನ್ ವೆಜ್ ಅವ್ರಿಗೂ ಇಬ್ರಿಗೂ ಇಷ್ಟ ಆಗುವಂಥ ರೆಸಿಪಿ. ಇಟ್ಸ್ ನಥಿಂಗ್ ಬಟ್ ಮಶ್ರೂಮ್ ಬಿರಿಯಾನಿ. ಇದೇನಪ್ಪ ವೆಜ್ ಅಂದ್ಬಿಟ್ಟು ಮಶ್ರೂಮ್ ಅಂತ ಕೆಲವ್ರು ಅನ್ಕೋಬೋದು, ಎಲ್ಲರೂ ಅಲ್ಲ ಕೆಲವರು. ಮಶ್ರೂಮ್ ಈಸ್ ನಥಿಂಗ್ ಬಟ್ ವೆಜಿಟೇರಿಯನ್ ಗೈಸ್, ನಾನ್ ವೆಜ್ ಅಂತ ಏನಿಲ್ಲ. ಸೊ ನಮ್ಮನೇಲಿ ಮಶ್ರೂಮ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ನಮಗೂ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ, ಸಂಡೇ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಕ್ವಿಕ್ಕಾಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು, ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣವಾ? ಸೊ ಇಲ್ಲಿ ನಾನು 2 ಪ್ಯಾಕೆಟ್ಸ್ ಅಂದರೆ 400 ಗ್ರಾಮ್ ಅಷ್ಟು ಮಶ್ರೂಮ್ ತಗೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಅದನ್ನ ಚೆನ್ನಾಗಿ ವಾಶ್ ಮಾಡಬೇಕು, ತುಂಬಾ ಧೂಳಿರುತ್ತೆ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ ಪ್ಯೂರಿ ತಗೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಪಲಾವ್ ಎಲೆ, ನಾರ್ಮಲ್ ಪಲಾವ್ ಮಸಾಲೆ ಏನಾಗ್ತೀವಿ ಅಂತ ಹೇಳ್ಬಿಟ್ಟು, ಪುದೀನ, ಕೊತ್ತಂಬರಿ, ಒಂದಿಡಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಮೊಸರು. ಸೊ ಇದಕ್ಕೆ 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಸೊ ನೋಡಿ, ಮಶ್ರೂಮ್ನ ತುಂಬಾ ಸಣ್ಣದಾಗಿ ಹಚ್ಕೋಬಾರ್ದು, ಅದು ಫ್ರೈ ಆದ್ಮೇಲೆ ಇನ್ನ ಸಣ್ಣಗಾಗೋಗ್ಬಿಡುತ್ತೆ. ಸೊ ಇಷ್ಟಿಷ್ಟು ದಪ್ಪ ಅಂದ್ರೆ 1ರಲ್ಲಿ 4 ಭಾಗ ಇಲ್ಲ 3 ಭಾಗ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ಇವಾಗ ನಾವು ಕುಕ್ಕರ್ಗೆ ಆಯಿಲ್ ಹಾಕೊಂಡು ಚೆನ್ನಾಗಿ ಹೀಟ್ ಆದ್ಮೇಲೆ ಅದ್ರ ಏನದು ಮಸಾಲೆ ಎಲ್ಲ ಹಾಕೊಂಡು ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದೊಂದು ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಂತರ ಇವಾಗ ಮಿಕ್ಸಿಗೆ ನಾವು ಮಸಾಲೆ ಹಿಂಗ್ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಪುದೀನ, ಕೊತ್ತಂಬರಿ 2 ವಾಶ್ ಮಾಡಿಟ್ಕೊಂಡು ಅದೊಂದು ಇಡಿಯಷ್ಟು ಇದೊಂದು ಇಡಿಯಷ್ಟು ಹಾಕೊಂಡು, ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಟಿಪ್ ಏನಪ್ಪ ಅಂತ ಅಂದ್ರೆ, ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ್ರೆ ಆ ಕಲರ್ ಹಾಗೆ ಇರುತ್ತೆ, ಕಲರ್ ಕೂಡ ಚೇಂಜ್ ಆಗೋದಿಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ. ಆದ್ರೆ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದೇನಿದೆ ಅದನ್ನ ಪೇಸ್ಟ್ ಎಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಫ್ರೈ ಮಾಡಕ್ ಬಿಟ್ಟು, ಇವಾಗ ನೋಡಿ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಕುದೀತಾ ಇದೆ ನೋಡಿ. ಸೊ ಅವಾಗ ಮಸಾಲೆ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ಇವಾಗ ನಾವು ಟೊಮ್ಯಾಟೊ ಪ್ಯೂರಿ ಹಾಕೊಂಡಿದೀವಿ. ಸೊ ಕೆಲವರು ಟೊಮೊಟೊಸ್ನ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ತಾರೆ. ನನಗೆ ಏನೋ ಪ್ಯೂರಿ ಹಾಕೋಣ ಅಂತ ನನಗಿಷ್ಟ. ಸೆಂಟರ್ ಕಲರ್ ಪೀಸಸ್ ಕೂಡ ಸಿಗೋದಿಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ಫ್ರೈ ಆದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮು, ಸೊ ಮಶ್ರೂಮ್ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಂಗೆ ಸಿಮ್ ಅಲ್ಲಿ ಫ್ರೈ ಆಗಬೇಕು ಅದೇ ಮಸಾಲ ಜೊತೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಕ್ಲೀನಾಗೆ ಬೆಂದೋಗುತ್ತೆ. ಮಶ್ರೂಮ್ಗೆ ಏನು ಜಾಸ್ತಿ ಟೈಮ್ ಇಡಿಸೋದಿಲ್ಲ ಫ್ರೈ ಆಗಕ್ಕೆ, ಬೇಗ ಬೇಗ ಕುಕ್ ಆಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇವಾಗ ಮೊಸರು ಏನು ಎತ್ತಿಟ್ಕೊಂಡಿದ್ವಿ ಆ ಮೊಸರು, ಸ್ವಲ್ಪ ಇದಿರೋದು ಅರಿಶಿನ, ಅದಾದ್ಮೇಲೆ ಗರಂ ಮಸಾಲ. ಇಷ್ಟೇನೆ. ನಾವು ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಖಾರ ಎಲ್ಲ ರುಬ್ಕೊಂಡಿದೀವಲ್ಲ, ಸೊ ಅದಕ್ಕೋಸ್ಕರ ಬೇರೆ ಮಸಾಲಾನು ಆ್ಯಡ್ ಮಾಡೋದು ಬೇಡ. ಅರಿಶಿನ ಮತ್ತೆ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡೋ. ಇವಾಗ ಒಂದು 2 ಮಿನಿಟ್ಸ್ ಆ ಮಸಾಲ ಚೆನ್ನಾಗಿ ಅದಕ್ಕೆ ಫ್ರೈ ಆಗಲಿ. ಅದಾಗಿದ ತಕ್ಷಣ ನಾವು ನೆನ್ಸಿಟ್ಕೊಂಡಿರೋ ಅಕ್ಕಿ 20 to 25 ಮಿನಿಟ್ಸ್ ಅಕ್ಕಿನ ಚೆನ್ನಾಗಿ ನೆನ್ಸಿಟ್ಕೊಬಿಟ್ಟು, ನೀರ್ ಹಾಕ್ಬಾರ್ದು, ಫಸ್ಟೇ ಅಕ್ಕಿ ಹಾಕಿ ಆ ಮಸಾಲೆಗೆ ಫ್ರೈ ಮಾಡಿ 2 to 3 ಮಿನಿಟ್ಸ್, 2 ಮಿನಿಟ್ಸು ಬೇಡ, 1 ಮಿನಿಟ್ ಅಲ್ಲೇ ಸಾಕು. ಅದು ಸ್ವಲ್ಪ ಫ್ರೈ ಆಗಕ್ ಬಿಟ್ರೆ ಆ ರೈಸ್ಗೂ ಕೂಡ ಚೆನ್ನಾಗಿ ಮಸಾಲ ಅಂಟ್ಕೊಳ್ಳುತ್ತೆ. ಆಮೇಲೆ ನಾವು ವಾಟರ್ ಆ್ಯಡ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಟೇಸ್ಟು ಉದ್ರುದ್ರಾಗೂ ಬರುತ್ತೆ, ಎಲ್ಲ ರೈಸ್ಗೂ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು 1.5 ಗ್ಲಾಸ್ ತಗೊಂಡಿರೋದ್ರಿಂದ 3.5 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಅಳತೆ ಯಾರು ಹೇಳಕ್ಕಾಗೋದಿಲ್ಲ. ಸೊ ಈಗ ಫುಲ್ಲು ಫ್ರೈ ಆದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸಿದ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಸೇಮ್ ಹೋಟೆಲ್ ಸ್ಟೈಲ್ ಮಾಡಿದಾಗ ನೋಡಿ, ಒಂದೊಂದು ರೈಸ್ಗೂ ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮಕ್ಕಳಂತೂ ಕಾಯ್ತಾ ಇದ್ದಾರೆ. ಸೊ ಮಶ್ರೂಮ್ ಪೀಸಸ್ ಜಾಸ್ತಿ ಆಗಿದೆ. ಸೊ ಇದಕ್ಕೆ ನೆಕ್ಸ್ಟ್ ನಮಗೆ ಮೊಸರು ಬಜ್ಜಿ ಅವರ ರೈತ ಏನಂತೀವಿ ಅದು ಕಂಪಲ್ಸರಿ ಇರಲೇಬೇಕು. ಸ್ವಲ್ಪ ಅದಕ್ಕೆ ನಾರ್ಮಲ್ ರೈತ ಗೊತ್ತಲ್ಲ, ಒಗ್ಗರಣೆ ಕೊಟ್ಟು ಕರಿಬೇವು ಹಾಕಿ, ಈರುಳ್ಳಿ, ಕೊತ್ತಂಬರಿ ಮತ್ತೆ ಕುಕ್ಕುಂಬರು ಇವೆಲ್ಲ ಸಣ್ಣದಾಗಿ ಹಚ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕೊಂಡು ಆ್ಯಡ್ ಮಾಡಿಕೊಂಡು, ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕೊಂಡು, ಆಮೇಲೆ ಸ್ವಲ್ಪ ವಾಟರ್ ಹಾಕಿ
ಮಿಕ್ಸ್ ಮಾಡಿದ್ರೆ ನಮ್ಮ ರೈತ ರೆಡಿ. ಇನ್ನ ಇದಕ್ಕೆ ಬೇಕಾದ್ರೆ ಕ್ಯಾರೆಟ್ ತುರ್ಕೊಂಡ್ ಬೇಕಾದ್ರೂ ಹಾಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ರೈತ ಜೊತೆಗೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ಸೊ ಹೋಟೆಲ್ ಸ್ಟೈಲ್ ತರ ಮನೇಲೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.